ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇದು ಅಕ್ಷಯ ತೃತೀಯ ದಿನದ ವ್ಲಾಗ್ ಆಗಿರುತ್ತೆ. ಸೊ ಸಂಡೇ ಈವ್ನಿಂಗ್ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ನಾನು ಸಂಡೇ ಪೂಜೆ ಮಾಡಿಲ್ಲ, ಮಂಡೇ ಮಾರ್ನಿಂಗ್ ಪೂಜೆ ಮಾಡಿದೆ. ಇದು ಸಂಡೇ ಈವ್ನಿಂಗು. ಸೊ ಏನೇನು ಬೇಕಾಗಿತ್ತು ಮಂಡೇಗೆ ಪೂಜೆಗೆಲ್ಲ ಅದನ್ನು ಹೋಗಿ ತೊಗೊಂಡು ಬಂದೆ. ಹಾಗೆ ಬರ್ತಾ ಪಾನಿಪುರಿನೂ ಕೂಡ ತೊಗೊಂಡು ಬಂದೆ. ನಾನು ನಮ್ಮ ಅತ್ತೆ ಇಬ್ಬರೇ ಇದ್ದಿದ್ದು ಮನೇಲಿ. ಸೊ ಅದಕ್ಕೆ ಇಬ್ಬರು ಒಂದು ಪ್ಲೇಟ್ ಸಾಕು ಅಂತ ಒಂದು ಪ್ಲೇಟ್ ಪಾನಿಪುರಿ ತೊಗೊಂಬಂದಿದ್ದೆ. ಈ ಕಡೆ ಇವಾಗ ಬೆಳಿಗ್ಗೆನೇ ಎಲ್ಲನೂ ಜೋಡಿಸಿಟ್ಕೊಂಡ್ಬಿಟ್ಟಿದ್ದೆ. ಏನೇನು ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಬೆಳಗ್ಗೆಗೆ ಈಸಿ ಆಗಲಿ ಅಂತ. ಇನ್ನು ನಮ್ಮ ಯಜಮಾನ್ರು ನನ್ನ ಮೈದನೆಲ್ಲ ಈವೆಂಟ್ಗೆ ಹೋಗಿದ್ರು. ಅವ್ರು ಬರೋದೇ 1 ಆಗೋಯಿತು. ಇನ್ನೇನು ಮಲ್ಕೊಳೋದು, ಮತ್ತು ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಬೇಕಲ್ಲ ಅಂತ ಇನ್ನು ನನ್ನ ಅಡುಗೆ ಕೆಲಸ, ಮನೆ ಕೆಲಸ ಎಲ್ಲ ಶುರು ಮಾಡಿಕೊಂಡೆ 1:30ಗೆ. ಇನ್ನು ಇವಾಗೆಲ್ಲ ರೆಡಿ ಮಾಡಿಟ್ಕೊಂಡು ನಮ್ಮ ನಾದಿನಿಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದೆ. ಇವತ್ತು ಚಪ್ರದ ಅವರೆಕಾಯಿ ಪಲ್ಯ, ಚಪಾತಿ ಮತ್ತು ಮಜ್ಜಿಗೆ ಇದಿಷ್ಟು ಲಂಚ್ ಬಾಕ್ಸ್ ಆಗಿತ್ತು. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ನಾನು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ 4 ಆಗಿತ್ತು. ಇನ್ನು ಇನ್ನೇನಿದೆ ದೇವ್ರ ಮನೆ ಕೆಲಸ ಅದೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೋಡಿ ಆಚೆ ಇನ್ನೂ ಎಷ್ಟು ಕತ್ತಲಿದೆ ಅಂತ. ಇನ್ನು ನಿನ್ನೆನೇ ನಾನು ಮಡಿಕೆ ಎಲ್ಲ ನೆನೆಸಿಟ್ಟಿದ್ದೆ. ಸೊ ಈ ಥರ ಇಟ್ಟರೆ ಮೇಲೆ ಅರ್ಶಿನ ಎಲ್ಲ ಹಚ್ತೀವಲ್ಲ, ಅದೆಲ್ಲ ಬಿಟ್ಕೊಂಡು ಬರಲ್ಲ. ಸ್ವಲ್ಪ ಹೊತ್ತು ನೆನೆಯಬೇಕು ಅಂತ ನಿನ್ನೆ ನೈಟೇ ನೆನೆಸಿಟ್ಟಿದ್ದೆ. ಇವಾಗ ಅದನ್ನು ಎತ್ತಿಡ್ತಾ ಇದ್ದೀನಿ. ಇನ್ನು ದೇವ್ರಿಗೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಹೂವೆಲ್ಲ ಎತ್ತಿಟ್ಕೊಳ್ತಾ ಇದ್ದೆ. ಇನ್ನು ದೇವ್ರ ಮನೆಗೆಲ್ಲ ಹೂವು ಎಲ್ಲ ಮುಡಿಸ್ಕೊಂಡೆ. ಇನ್ನು ಹೊಸ್ಲಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಬೇಕಾಗಿತ್ತು. ಅದಕ್ಕೆ ಇವಾಗ ಹೊಸ್ಲಿಗೆಲ್ಲ ಹಾಕ್ಕೋತಾ ಇದ್ದೀನಿ. ರಂಗೋಲಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಇವತ್ತು ಸಿಂಪಲ್ಲಾಗಿ ರಂಗೋಲಿ ಹಾಕ್ತೆ. ಸೊ ಟೈಮ್ ಸಾಕಾಗಿಲ್ಲ ನನಗಿವತ್ತು. ಎಷ್ಟು ಬೇಗ ಕೆಲಸ ಮಾಡಿದ್ರೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಅದಕ್ಕೆ ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡೆ. ಇನ್ನು ಇವಾಗ ಅಕ್ಷಯ ಕುಂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಪೀಠ ಇಟ್ಟು ಇದು ಒಂದು ಬ್ಲೌಸ್ ಪೀಸಲ್ಲಿ ಅರ್ಧ ಕಟ್ ಮಾಡಿ ಇಟ್ಕೊಳ್ಬೇಕು. ಇನ್ನು ಮಿಕ್ಕಿರೋ ಬ್ಲೌಸ್ ಪೀಸ್ನ ಈ ಥರ ಪೀಠದ ಮೇಲೆ ಹಾಕಬೇಕು. ಆಮೇಲೆ ಇವಾಗ ಚಿಕ್ಕದೊಂದು ರಂಗೋಲಿ ಹಾಕ್ಕೊಳ್ಬೇಕು. ನಿಮಗೆ ಯಾವ್ದು ಬರುತ್ತೋ ರಂಗೋಲಿ ಅದನ್ನು ಬಿಟ್ಕೊಳ್ಳಿ. ಇನ್ನು ರಂಗೋಲಿ ಎಲ್ಲ ಹಾಕಿದ್ಮೇಲೆ ಅದ್ರ ಮೇಲೆ ಅರಿಶಿನ ಕುಂಕುಮ ಹಾಕಬೇಕು. ಈ ಕಡೆ ಅರಿಶಿನ ಜಾವದ ಪೌಡ್ರೆಲ್ಲ ಕಲಿಸ್ಕೊಂಡು ಆ ಮಡಿಕೆ ಇರುತ್ತಲ್ವ ಅದಕ್ಕೆ ಚೆನ್ನಾಗಿ ಫುಲ್ಲು ಹಚ್ಚಬೇಕು. ಸೊ ಮೇಲೆ ತುದಿಗೂ ಹಚ್ಚಬೇಕು. ಆಮೇಲೆ ಕುಂಕುಮದಲ್ಲಿ ಈ ಥರ ಶ್ರೀ ಅಂತ ಬರೀಬೇಕು. ಅದನ್ನು ಒಂದು ಬಟ್ಲಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ಇಡಬೇಕು. ಇನ್ನು ಈ 3 ವೀಳ್ಯದೆಲೆನೂ ಕೂಡ ಅದ್ರ ಮುಂದೆ ಇಟ್ಕೊಳ್ಬೇಕು. ಉಪ್ಪು ಬೆಳಗ್ಗೆ ಸಿಗೋದು ಸ್ವಲ್ಪ ಲೇಟ್ ಆಯಿತು. ಅದಕ್ಕೋಸ್ಕರ ಉಪ್ಪು ತರೋದಕ್ಕಿಂತ ಮುಂಚೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಬೆಳಿಗ್ಗೆನೇ ಹೋಗಿ ನಾನು ಅಕ್ಕಿ ಬೇಳೆ ಎಲ್ಲ ತೊಗೊಂಡು ಬಂದಿದ್ದೆ. ಉಪ್ಪೊಂದು ಸಿಕ್ಕಿಲ್ಲ, ಇನ್ನೊಂದು ಅಂಗಡಿ ಓಪನ್ ಆಗಬೇಕಿತ್ತು. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೆ. ನಾವು ಅಕ್ಷಯ ತೃತೀಯ ದಿನ ಚಿನ್ನ ತಂದಿಲ್ಲ ಅಂದ್ರೂ ಸಹ ಮನೆಗೆ ಬೇಕಾದಂಥ ದಿನಸಿಗಳನ್ನ ತರಬೇಕು. ಅಕ್ಕಿ ಬೇಳೆ ಉಪ್ಪು ಅಟ್ಲೀಸ್ಟ್ ತರಬೇಕು. ಸೊ ಅದಕ್ಕೆ ಹೋಗಿ 7:30 ಅಷ್ಟೊತ್ತಿಗೆ ತೊಗೊಂಡು ಬಂದೆ. ಇವತ್ತು ಸೋಮವಾರ 7:30 ಅಷ್ಟೊತ್ತಿಗೆ ಪೂಜೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಇವಾಗ ಆ ಕೆಂಪು ಬಟ್ಟೆ ಚಿಕ್ಕದು ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಂಚೂರು ಬೆಳ್ಳಿ ಚಿನ್ನ ಏನಿದೆಯೋ ನಿಮ್ಮ ಹತ್ರ ಅದನ್ನೇ ಹಾಕಿ, ಮತ್ತು ಒಂದು ಲಕ್ಷ್ಮಿ ಕಾಯಿನ್ ಸಿಗುತ್ತೆ ಗಂಗೆ ಅಂಗಡಿಲಿ, ಅದನ್ನು ಕೂಡ ಇಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಬೇಕು. ಇನ್ನು ಮತ್ತೆ ಬಟ್ಟೆನ ಕ್ಲೋಸ್ ಮಾಡಿ ಅದ್ರ ಮೇಲೆ ಕೂಡ ಅರಿಶಿನ ಕುಂಕುಮ ಹಚ್ಚಿ ಇವಾಗ ಅದನ್ನು ಅದರೊಳಗಡೆ ಇಡಬೇಕು. ಮತ್ತು ಇವಾಗ ₹11 ಈ ₹11 ಮಾತ್ರ ತೆಗಿಬಾರ್ದು ನೆಕ್ಸ್ಟ್ ವರ್ಷದವರೆಗೂ. ಸೊ ಇವಾಗ ಆ ₹11 ಇಡ್ತಾ ಇದ್ದೀನಿ. ಇನ್ನು ನಿಮ್ಮ ಹತ್ರ ಎಷ್ಟು ದುಡ್ಡಿರುತ್ತೋ ಅಷ್ಟು ದುಡ್ಡಿಟ್ಟು ಈ ದುಡ್ಡನ್ನ ನಾಳೆ ಎತ್ಕೊಳ್ಬೋದು. ಇನ್ನು ಅಕ್ಷಯ ಕುಂಡ ರೆಡಿ ಆಯಿತು. ಇನ್ನು ಉಪ್ಪು ಇವಾಗ ತಂದಿದ್ನಲ್ಲ ಸೊ ಅದನ್ನು ಇಟ್ಟು ಇವಾಗ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಇವತ್ತಿನ ನಮ್ಮ ಮನೆಯ ಪೂಜೆ ಆಗಿತ್ತು. ಈ ಅಕ್ಷಯ ಕುಂಡ ರೆಡಿ ಮಾಡ್ಕೊಳೋದು ಇಷ್ಟೇ. ಇನ್ನು ಇದಾಗಿತ್ತು ನಮ್ಮನೆ ಪೂಜೆ. ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಒಬ್ಬೊಬ್ಬರು ಚಿನ್ನ ತೊಗೋತಾರೆ, ಚಿನ್ನ ತೊಗೊಂಡ್ರೆ ಒಳ್ಳೆಯದು ಅಂತ. ಸೊ ಚಿನ್ನನೂ ತೊಗೊಳ್ಬೇಕು, ಹಾಗೆ ಮನೆಗೆ ಏನೇನು ಐಟಮ್ಗಳು ಬೇಕು, ದಿನಸಿಗಳು ಬೇಕು ಅದನ್ನು ಕೂಡ ತೊಗೊಬೇಕು. ಚಿನ್ನ ಇಲ್ಲ ಅಂದರೆ ಇರ್ಬೋದು, ಆದರೆ ಊಟ ಇಲ್ಲ ಅಂದರೆ ಇರೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಮನೆಗೆ ಆದಷ್ಟು ಪ್ರಯತ್ನ ಪಡಿ ತೊಗೊಂಡು ಬರೋಕ್ಕೆ. ಇನ್ನು ಅಕ್ಷಯ ತೃತೀಯನ ಸಂಡೇನೂ ಕೂಡ ಮಾಡ್ತಾರೆ, ಮತ್ತು ಮಂಡೇ ಮಾರ್ನಿಂಗ್ ಕೂಡ ಮಾಡ್ತಾರೆ. ನಾನು ಮಂಡೇ ಮಾರ್ನಿಂಗ್ ಮಾಡಿದೆ. 7:30 ಅಷ್ಟೊತ್ತಿಗೆ ಪೂಜೆ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾ ಇರೋದು. ಇನ್ನು ಕೆಲವೊಬ್ಬರು ಕೆಲವೊಂದು ಥರ ಆಚರಿಸ್ತಾರೆ. ಸೊ ನಾನು ಈ ವರ್ಷ ಈ ಥರ ಮಾಡಿದ್ದೀನಿ. ದೇವರೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊತೀನಿ. ಇನ್ನು ನಾನು ಪೂಜೆ ಮಾಡಿ ಮುಗಿಸೋತ್ತಿಗೆ ಕರೆಕ್ಟಾಗಿ 7:20 ಏನೋ ಆಗಿತ್ತು. ಸೊ ಕರೆಕ್ಟ್ ಟೈಮಿಗೆ ಪೂಜೆ ಮಾಡಿ ಮುಗಿಸ್ದೆ. ನನಗೊಂದು ಸ್ವಲ್ಪ ಖುಷಿ ಆಯಿತು, ಸಮಾಧಾನ ಆಯಿತು, ಕರೆಕ್ಟ್ ಟೈಮಿಗೆ ಮಾಡಿ ಮುಗಿಸಿದ್ನಲ್ಲ ಅಂತ. ಇನ್ನು 7:30ಗೆ ನೋಡಿ ಈ ಥರ ಆಗಲೇ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗೋಯಿತು.
ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.